ಆದರೆ ನಾವು ರಾಜಕೀಯನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರು, ನೀವೇ ಗೆಲ್ಸಿದ್ದು, ನೀವೇ ಈ ಥರ ಹೇಳಿದ್ರಿ ಹೇಗೆ ಅಂತ. ಈಗ ಕೇಶವಮೂರ್ತಿರಾವ್ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಬಿಟ್ಟರೆ ಇವತ್ತರೆಗೂ ಒಂದು ಸೈಟ್ ಕೊಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇಂಥ ರಾಜಕೀಯ ನಮ್ಗೆ ಏನಕ್ಕೆ ಬೇಕು ಅಂತೇಳಿ ನಾವು ಡಿಲೀಟ್ ಆಗ್ತಾ ಇದೀವಿ. ರಾಜಕೀಯದಲ್ಲಿ ನಾವಂತೂ ಯಾವುದಕ್ಕೂ ಇನ್ನು ಮುಂದೆ ಭಾಗಿಯಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇದು ನಮಗೆ ಏನು ಇವತ್ತು ನಮ್ಗೆ ಏನಾದರೂ ಒಂದು ಆಗಬೇಕು ಅಂದಾಗ ಅದಕ್ಕೆ ಸರಿಯಾದ ಸ್ಪಂದನೆ ಇಲ್ಲದಿದ್ದಾಗ ನಮಗೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕಾಗಲ್ಲ. ಜನಗಳ ಹತ್ರ ನಾವು ಬಯಸ್ಕೋಬೇಕಾಗ್ತದೆ. ಈಗ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ಸರ್ಕಾರದಿಂದ ಏನು ತಗೊಂಡ್ಬರ್ಬೇಕು ಅವುಗಳನ್ನೆಲ್ಲ ತಗೊಂಡ್ಬಂದು ಅವರವರ ಒಂದು ಏರಿಯಾಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಬಡವ ದೀಪ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು, ಒಂದು ಸೂರು, ಒಂದು ಸೈಟು, ಒಂದು ಸೂರು, ಒಂದು ಶಾಲೆಗಳು. ಆ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಳ್ಳೊಳ್ಳೆ ಶಾಲೆಗಳನ್ನ ಒಂದು ಹೋಬಳಿ ವಯಸ್ಸೋ ತಾಲೂಕು ವಯಸ್ಸೋ ಒಂದು 2-3 ಮಾಡಿದರೆ ಇವತ್ತು ಯಾಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹೋಗ್ತಾಯಿದ್ರು? ನಮ್ಮದೇ ಶಾಲೆಗಳಿದ್ದಾವೆ, ಯಾಕೆ ಬರ್ತಾ ಇದ್ದಾರೆ ಬಡವರು? ಅಲ್ಲೇ ಹೋಗ್ಬೇಕಾಗಿತ್ತಲ್ಲ. ಒಳ್ಳೆ ಕ್ವಾಲಿಟಿ ಇಲ್ಲ, ಅದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನ ಕೊಡಬೇಕಂದ್ರೆ ಒಳ್ಳೆಯ ಒಂದು ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಮತ್ತು ಒಳ್ಳೆಯ ಹಾಸ್ಪಿಟ್ಲ್ಗಳನ್ನ ಕೊಡಬೇಕು. ಜನ ಕೇಳೋದು ಏನು ಕೇಳಲ್ಲ, ದುಡ್ಡು ಕೇಳಲ್ಲ ಯಾರನ್ನು. ಬದುಕಲಿಕ್ಕೆ ಒಂದು ಮನೆ ಬೇಕು, ಒಂದು ಸೈಟ್ ಬೇಕು, ಅಥವಾ ಉದ್ಯೋಗ ಬೇಕು, ಮೂರನೇದು ಅವರಿಗೆ ಆರೋಗ್ಯ ಬೇಕು. ಇಷ್ಟನ್ನ ಆಸೆ ಪಡ್ತಾರೆ ಎಲ್ಲ ಜನ. ಆದರೆ ನಾವು ರಾಜಕೀಯನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಸರ್, ಕಳೆದ 10 ವರ್ಷಗಳಿಂದ ಜಯಶಂಕರ್ ಸಾಕಷ್ಟು ಅಭಿವೃದ್ಧಿ ಮಾಡಿರ್ತಾರೆ ಈ ಭಾಗದಲ್ಲಿ. ಈಗ ನೋಡಿದ್ರೆ ರಾಜಕೀಯ ಅಂತ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇಲ್ಲ, ಈಗ ಏನಾಗುತ್ತೆ, 14 ವರ್ಷದಿಂದ ಈ ಪಂಚಾಯತಿನಲ್ಲಿ ನಾವು ಏನೋ ಒಂದು ವೆಲ್ವಿಷರ್ ಆಗಿ ಎಲ್ಲರಿಗೂ ಸರಿದೂಗಿಸ್ಕೊಂಡು ಎಲ್ಲ ಪಕ್ಷಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳದ ಇಲ್ಲಿ ಪಾರ್ಶಿಯಾಲಿಟಿ ಅನ್ನೋದೇ ಇಲ್ಲ. ಗೆಲ್ಲವರೆಗೂ ಅಷ್ಟೇ. ಗೆದ್ದು ಒಳಗಡೆ ಬಂದ ಮೇಲೆ ಯಾವ ಪಕ್ಷನೂ ಇಲ್ಲಿ ಇರಬಾರ್ದು ಅಂತೇಳಿ ನಾನು ಅವ್ರಿಗೆ ಆಜ್ಞೆ ಮಾಡಿದ್ದೆ. ಅದೇ ರೀತಿಯಲ್ಲಿ ನಮ್ಮ ಅಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿರು ಪ್ರತಿಯೊಬ್ಬರು ಅದೇ ಭಾವನೆಯಲ್ಲಿ ನಮ್ಮ ಈ ಪಂಚಾಯತಿನ ನಡ್ಸ್ಕೊಂಡ್ಬಂದರು. ಒಂದು ವ್ಯವಸ್ಥಿತವಾಗಿ ನಡ್ಸ್ಕೊಂಡ್ಬಂದು ಎಲ್ಲ ಗ್ರಾಮಗಳಲ್ಲೂ ಅಭಿವೃದ್ಧಿ ಕಾರ್ಯಗಳಾಯಿತು. ಇನ್ನು ಮುಂದೆ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಏನು 10 ವರ್ಷ ಸದಸ್ಯರುಗಳಾಗಿದ್ದರು ಅವರೆಲ್ಲನೂ ಒಳ್ಳೆಯ ವ್ಯಕ್ತಿಗಳು, ಚೆನ್ನಾಗಿ ಆಡಳಿತವನ್ನು ಕೊಡ್ತಾರೆ ಅಂತ ನಾನು ನಂಬಿಕೊಂಡು ಅವರಿಗೆ ವಿಶ್ವಾಸವಾಗಿ ವೆಲ್ವಿಷರ್ ಆಗಿ ಕೊನೆವರೆಗೂ ಇರ್ತೀನಿ. ರಾಜಕೀಯದಲ್ಲಿ ನಾವಂತೂ ಯಾವುದಕ್ಕೂ ಇನ್ನು ಮುಂದೆ ಭಾಗಿಯಾಗಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇದು ನಮಗೆ ಏನು ಇವತ್ತು ನಮ್ಗೆ ಏನಾದರೂ ಒಂದು ಆಗಬೇಕು ಅಂದಾಗ ಅದಕ್ಕೆ ಸರಿಯಾದ ಸ್ಪಂದನೆ ಇಲ್ಲದಿದ್ದಾಗ ನಮಗೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕಾಗಲ್ಲ. ಜನಗಳ ಹತ್ರ ನಾವು ಬಯಸ್ಕೋಬೇಕಾಗ್ತದೆ. ಇವತ್ತರೆಗೂ ಎಮ್ರೆ ಗ್ರಾಮದಲ್ಲಿ ಇವತ್ತರೆಗೂ 10 ಎಕರೆ ಜಮೀನಿತ್ತು. 20-30 ವರ್ಷಗಳಿಂದ ಆಶ್ರಯ ನಿವೇಶನಕ್ಕಾಗಿತ್ತು. ಆಮೇಲೆ ಬಹುಮಾಡಿ ಕಟ್ಟಡಕ್ಕೆ ಹೋಯಿತು. ಈಗ ಆಶ್ರಯ ನಿವೇಶನಕ್ಕೆ ಅಂತ ಇದೆ. ಇದನ್ನು ಕೊಡೋದಕ್ಕೆ ಒಂದು 20-30 ಸೈಟ್ನ ಕೊಡೋದಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ಹಿಂದಿನ ಸರ್ಕಾರದಲ್ಲಿ ಇವತ್ತು SM ಕೃಷ್ಣ ಇರೋವಾಗ ಮತ್ತು ಬೇರೆ ಅಧಿಕಾರಿಗಳು ಬಂದಾಗ 20ಕ್ಕೆ 30, 30ಕ್ಕೆ 40, 50ಕ್ಕೆ 40 ಈ ಥರ ಎಲ್ಲ ಕೊಟ್ಟಿದ್ದರು ಸೈಟ್ಗಳೆಲ್ಲ ಕಡೆ. 60-40, 30-40, 20-30 ಎಲ್ಲ ಕೊಟ್ಟಿದ್ದರು. ಆದರೆ ಇವತ್ತಿನವರೆಗೂ 15 ವರ್ಷ ಆಯಿತು. ಇವತ್ತವರೆಗೂ ಒಂದು 20-30 ಸೈಟ್ನ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾರಿಗೂ ಹಂಚಿಕೆ ಮಾಡಿಲ್ಲ. ಹಾಗಾಗಿ ಇವತ್ತು ಯಾವ ಹಳ್ಳಿಗಳಲ್ಲಿ ಸಹ ನೋಡಿ, ಈಗಲೂ ಹಳೆಯದು ಏನು ಕೇಶವಮೂರ್ತಿರಾವ್ ಕೊಟ್ಟಿರ್ತಕ್ಕಂಥ ಸೈಟ್ಗಳು ಬಿಟ್ಟರೆ ಇವತ್ತರೆಗೂ ಒಂದು ಸೈಟ್ ಕೊಡೋದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇಂಥ ರಾಜಕೀಯ ನಮ್ಗೆ ಏನಕ್ಕೆ ಬೇಕು ಅಂತೇಳಿ ನಾವು ಡಿಲೀಟ್ ಆಗ್ತಾ ಇದೀವಿ. ನಿಮ್ಮದೇ ಸರ್ಕಾರ, ನಿಮ್ಮದೇ ಶಾಸಕರು, ನೀವೇ ಗೆಲ್ಸಿದ್ದು, ನೀವೇ ಈ ಥರ ಹೇಳಿದ್ರಿ ಹೇಗೆ ಅಂತ. ಈಗ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರ ಸರ್ಕಾರದಿಂದ ಏನು ತಗೊಂಡ್ಬರ್ಬೇಕು ಅವುಗಳನ್ನೆಲ್ಲ ತಗೊಂಡ್ಬಂದು ಅವರವರ ಒಂದು ಏರಿಯಾಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಬಡವ ದೀಪ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಯಾವುದು, ಒಂದು ಸೂರು, ಒಂದು ಸೈಟು, ಒಂದು ಸೂರು, ಒಂದು ಶಾಲೆಗಳು. ಆ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಇವತ್ತು ಆನೇಕಲ್ ತಾಲೂಕಿನಲ್ಲಿ ಒಳ್ಳೊಳ್ಳೆ ಶಾಲೆಗಳನ್ನ ಒಂದು ಹೋಬಳಿ ವಯಸ್ಸೋ ತಾಲೂಕು ವಯಸ್ಸೋ ಒಂದು 2-3 ಮಾಡಿದರೆ ಇವತ್ತು ಯಾಕೆ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹೋಗ್ತಾಯಿದ್ರು? ನಮ್ಮದೇ ಶಾಲೆಗಳಿದ್ದಾವೆ, ಯಾಕೆ ಬರ್ತಾ ಇದ್ದಾರೆ ಬಡವರು? ಅಲ್ಲೇ ಹೋಗ್ಬೇಕಾಗಿತ್ತಲ್ಲ. ಒಳ್ಳೆ ಕ್ವಾಲಿಟಿ ಇಲ್ಲ, ಅದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಕ್ವಾಲಿಟಿ ಎಜುಕೇಷನ್ನ ಕೊಡಬೇಕಂದ್ರೆ ಒಳ್ಳೆಯ ಒಂದು ಶಾಲೆಗಳಿಗೆ ಹೆಚ್ಚಿನ ಒತ್ತು ಕೊಡಬೇಕು, ಮತ್ತು ಒಳ್ಳೆಯ ಹಾಸ್ಪಿಟ್ಲ್ಗಳನ್ನ ಕೊಡಬೇಕು. ಜನ ಕೇಳೋದು ಏನು ಕೇಳಲ್ಲ, ದುಡ್ಡು ಕೇಳಲ್ಲ ಯಾರನ್ನು. ಬದುಕಲಿಕ್ಕೆ ಒಂದು ಮನೆ ಬೇಕು, ಒಂದು ಸೈಟ್ ಬೇಕು, ಅಥವಾ ಉದ್ಯೋಗ ಬೇಕು, ಮೂರನೇದು ಅವರಿಗೆ ಆರೋಗ್ಯ ಬೇಕು. ಇಷ್ಟನ್ನ ಆಸೆ ಪಡ್ತಾರೆ ಎಲ್ಲ ಜನ. ಹಾಗಾಗಿ ಅದನ್ನು ಸ್ಪಂದನೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಾವು ನಿಷ್ಪ್ರಾಯಕರಾಗಿದ್ದೀವಿ. ಒಂದು ಗ್ರಾಮ ಪಂಚಾಯತಿಯಲ್ಲಿ ನಿಂತ್ಕೊಂಡು ನಮಗೆ ಇವತ್ತರೆಗೂ 8 ಊರಿನಲ್ಲಿ ಒಂದು ಸೈಟ್ ಕೊಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಹಾಗಾಗಿ ಇದನ್ನು ಬೇಜಾರು ಮಾಡಿಕೊಂಡು ನಾನು ಇವತ್ತಿಗೆ ಮುಕ್ತ ಮಾಡ್ತಾಯಿದ್ದೀನಿ. ಈ 5 ವರ್ಷ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮಗೆ ಸಾಕಷ್ಟು ಕೆಲಸಗಳನ್ನು ಆದಷ್ಟು ಮಾಡಿದ್ದೀವಿ. ಆದರೆ ಪಂಚಾಯತಿಯಿಂದ ಬರ್ತಕ್ಕಂಥ ಟ್ಯಾಕ್ಸಲ್ಲಿ ಮಾಡಿದ್ದೀವಿ ವಿನ ಸರ್ಕಾರದಿಂದ ಬಂದಿರತಕ್ಕಂಥ ಸೌಲಭ್ಯ ಅನುದಾನದಿಂದ ಏನು ಹೆಚ್ಚಿಗೆ ಕೆಲಸ ಆಗಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಆದರೆ ಸಿದ್ದರಾಮಯ್ಯ ಅವರು 2013ರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಮಾಡಿದಂಥ 5 ವರ್ಷದಲ್ಲಿ ಮಾಡಿದಂಥ ಕೆಲಸಗಳು ಇವತ್ತು 8 ಊರಿನ ಗ್ರಾಮಗಳಲ್ಲಿ ಒಂದು ಮನೆಯ ವಸತಿ
ಮನೆ ನಿವೇಶನ ಮಾಡಿಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ನಾವು ಮಾಡಿದ್ವಿ. ಆದರೆ ಈ ವರ್ಷದಲ್ಲಿ ಏನು ಬೇಡಿಕೆಯಷ್ಟು ಏನು ನಾವು ಸಾಧನೆ ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥ ನಮ್ಮ ಮೆಂಬರ್ಸ್ ಎಲ್ಲ ಎಫರ್ಟ್ಸ್ ಹಾಕಿ ಒಂದು 9 ಕೋಟಿ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಇವತ್ತು ಅವ್ರನ್ನ ಏನು ಅವರಿಗೆ ಬೇಕಾಗಿದ್ದ ಮೂಲಭೂತ ಸೌಕರ್ಯಗಳಿರ್ತವೆ, ನೀರಿರ್ಬೋದು, ಚರಂಡಿ ಇರ್ಬೋದು, ವಿದ್ಯುತ್ ದೀಪ ಇರ್ಬೋದು, ಎಲ್ಲವನ್ನು ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಡ್ತಕ್ಕಂಥದ್ದು, ಅಂಗವಿಕಲರಿಗೆ ಒತ್ತು ಕೊಡ್ತಕ್ಕಂಥದ್ದು, ಲೈಬ್ರರಿಗೆ ಒತ್ತು ಕೊಡ್ತಕ್ಕಂಥದ್ದು ಎಲ್ಲ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳು. ಅದು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸಿಂದ ಸರ್ಕಾರದಿಂದ ಬಂದಿರತಕ್ಕಂಥದ್ದು ಬೇಡಿಕೆ ಅಷ್ಟೇ. ಹಾಗಾಗಿ ಏನು 2013ರಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ರು, ಆದರೆ ಈ ವರ್ಷದಲ್ಲಿ ಅಯೋಮಯವಾಗಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಅದೊಂದು ಬೇಸರದ ಸಂಗತಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರಿನಲ್ಲಿ ಆಯ್ಕೆ ಆಗ್ತಕ್ಕಂಥ ಸದಸ್ಯರುಗಳಿಗೆ ಇದೇ ರೀತಿಯಲ್ಲಿ ನೀವೆಲ್ಲರೂ ಸಹಕಾರ ಮಾಡಿ, ನಾವು ಸಹಕಾರ ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ತಲುಪ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳು ಸಿಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳ್ತಾ ನಮಗೆ ಗ್ರೇಟರ್ ಬೆಂಗಳೂರು ಒಪ್ಪಿಗೆ ಇದೆಯಾ? ಈಗ ಗ್ರೇಟರ್ ಬೆಂಗಳೂರು ಅದು ನಾನು ಇನ್ನೂ ಅದಕ್ಕೆ ಕ್ಲಾರಿಟಿನೇ ಇಲ್ಲ. ಒಬ್ರಿಗೂ ನಮ್ಮ ಪ್ರೆಸ್ ಮೀಡಿಯಾಗಳವ್ರು ಕೇಳಿದ್ರೂ ಕ್ಲಾರಿಟಿ ಇಲ್ಲ, ಆಫೀಸರ್ಗಳಿಗೆ ಕೇಳಿದ್ರೂ ಕ್ಲಾರಿಟಿ ಇಲ್ಲ. ಗ್ರೇಟರ್ ಬೆಂಗಳೂರು ಮಾಡ್ತಾರಾ, ನಗರಸಭೆ ಮಾಡ್ತಾರಾ, ಪುರಸಭೆ ಮಾಡ್ತಾರಾ, ಅಥವಾ ಗ್ರಾಮ ಪಂಚಾಯತಿಗಳೇ ಮಾಡ್ತಾರಾ? ಇವತ್ತಿಗೆ ಜಿಲ್ಲಾ ಪಂಚಾಯತಿ ಸುಮಾರು 5 ವರ್ಷಗಳ ಮೇಲಾಯಿತು. ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗಳು ಮಾಡೋದಕ್ಕೆ ಆಗಲಿಲ್ಲ. ಮತ್ತು ಇವತ್ತು BBMP ಇದು ಅಷ್ಟೇ 5 ವರ್ಷ ಆಯಿತು. ಇವತ್ತು ಯಾವುದೂ ಬೆಂಗಳೂರಿನಲ್ಲಿ BBMPನಲ್ಲಿ ಯಾವುದೇ ಒಂದು ಕೌನ್ಸಿಲರ್ಗಳಿಲ್ಲ. ಆಡಳಿತವೆಲ್ಲ ಅಧಿಕಾರಿಗಳ ಕೈಗಿದೆ. ಅವರು ಹಾಡ್ದಾಟ ಯಾವುದೇ ಕಾರಣಕ್ಕೂ ಸರಿಯಾದ ಕೆಲಸ ಕಾಮಗಾರಿಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲೇನಂದರೆ 30 ಜನ ಸದಸ್ಯರುಗಳಿದ್ದೀವಿ. ಎಲ್ಲ ಅಧಿಕಾರಿಗಳ ಮೇಲೆ ನಾವು ಸ್ವಲ್ಪ ಫೋರ್ಸ್ ಮಾಡಿ ಹಳ್ಳಿಗಳಲ್ಲಿ ಏನಾಗಬೇಕು ಬಡವರಿಗೆ ಮೂಲಭೂತ ಸೌಕರ್ಯಗಳು ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸನ ಎಲ್ಲ ಸದಸ್ಯರುಗಳು ಮಾಡಿದ್ದಾರೆ. ಜಯಶಂಕರ್ ನಡೆ ಯಾವ ರೀತಿ ಇರ್ತದೆ ಅವ್ರ ತಂಡ ಅಂತ? ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರುಗಳು ಎಲ್ಲರೂ ಮುಂದೆ ಏನು ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ಏನಾಗುತ್ತೋ ಅದರೆಲ್ಲ ಮುಂಚೂಣಿಯಲ್ಲಿ ಗೆದ್ದು ಬರ್ತಾರೆ. ಒಳ್ಳೊಳ್ಳೆ ಹೆಸರಿಟ್ಕೊಂಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸದಸ್ಯರುಗಳು ಒಮ್ಮುಖವಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಹೆಸರಿದೆ. ಅವರವರ ಪಕ್ಷಗಳಲ್ಲಿ ಅವರವರ ಗೆದ್ದು ಬಂದು ಒಳ್ಳೆಯ ಒಂದು ಜನಗಳಿಗೆ ವ್ಯವಸ್ಥಿತವಾಗಿ ಕಲ್ಪಿಸ್ತಾರೆ. ಯಮರೆ ಗ್ರಾಮ ಪಂಚಾಯಿತಿ ವತಿಯಿಂದ 5 ವರ್ಷ ನಾವು 30 ಜನ ಮೆಂಬರ್ಸು ತುಂಬ ಅಣ್ಣ ತಮ್ಮಂದಿರ ಹಾಗೆ ಭಾವಿಸಿ ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳನ್ನು ವಿಜೃಂಭಣೆಯಿಂದ ಎಲ್ಲ ಮೆಂಬರು ವಿಶ್ವಾಸದಿಂದ ಕೆಲಸಗಳನ್ನು ಮುಗಿಸಿದ್ದಾರೆ. ನಮಗೆ ಮೊದಲನೇದಾಗಿ 1-2 ವರ್ಷ ಕೊರೋನಾ ಬಂದು ಸ್ವಲ್ಪ ತೊಂದರೆ ಆಯಿತು. ಆ ಕೊರೋನಾವನ್ನು ಮೆಟ್ಟಿ ನಿಂತು ಎಲ್ಲ 30 ಜನ ಮೆಂಬರ್ಗಳು ನಮ್ಮ ಜಯಶಂಕರ ಸಾರಥ್ಯದಲ್ಲಿ ನಮ್ಮ ಯಮರೆ ಗ್ರಾಮ ಪಂಚಾಯಿತಿ ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಆವಾಗಲೂ ನಮ್ಮ ಜಯಶಂಕರ ಅಣ್ಣವರೇ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಕೊರೋನಾ ಟೈಮಲ್ಲಿ ಅವ್ರಿಗೆ ಏನೇನು ಬೇಕು, ಕಿಟ್ಗಳು ಬೇಕಾ, ಅವ್ರಿಗೆ ಹಾಲು ಬೇಕಾ, ಅವ್ರಿಗೆ ಏನು ಬೇಕೋ, ನೀರು ಬೇಕೋ, ಅವ್ರಿಗೆ ಮೆಡಿಸಿನ್ ಬೇಕಾ, ಎಲ್ಲವನ್ನು ನಮ್ಮ ಪಂಚಾಯತಿ ಕಡೆಯಿಂದ PDO ಸರ್ ಇರ್ಬೋದು, ಇಲ್ಲ ಮೆಂಬರ್ಗಳಿರ್ಬೋದು, ಎಲ್ಲನೂ ಮೆಟ್ಟಿ ನಿಂತು ಕೆಲಸ ಮಾಡಿ 2 ವರ್ಷ ನಮಗೆ ಅಡಚಣೆ ಆಗಿತ್ತು ಕೊರೋನಾ ಟೈಮಲ್ಲಿ. ಅದನ್ನು ಮುಗಿಸಿ ಅದನ್ನು ಇಲ್ಲಂದಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕೆಲಸಗಳು ನಡೀತಾ ಇದ್ವು. 2 ವರ್ಷ ಕೊರೋನಾ ಬಂದು ಸ್ವಲ್ಪ ತೊಂದರೆ ಆಯಿತು. ಅಲ್ಲಿನೂ ನಮ್ಮ ಯಮರೆ ಗ್ರಾಮ ಪಂಚಾಯಿತಿಯಲ್ಲಿ ಇವಾಗಲೂ ಈ ಸಲ ಕೊನೆಯ ವರ್ಷದಲ್ಲೂ ಎಲ್ಲ 30 ಜನ ಮೆಂಬರು ಎಲ್ಲ ಹಳ್ಳಿಗಳಲ್ಲೂ ಅಲ್ಲ ನಮ್ಮ ದೊಡ್ಡವರು, ಚಿಕ್ಕವರು, ಹೆಣ್ಮಕ್ಳು, ಅಣ್ಣ ತಮ್ಮಂದರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಕೆಲಸಗಳನ್ನು ಪ್ರೀತಿಯಿಂದ ಮುಗಿಸಿದ್ದಾರೆ. ನಮ್ಮ ಯಮರೆ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಎಲ್ಲ ಗ್ರಾಮಸ್ಥರಿಗೂ, ಎಲ್ಲ ಅಣ್ಣ ತಮ್ಮಂದ್ರಿಗೂ ಎಲ್ಲರಿಗೂ ನಮ್ಮ 30 ಜನ ಮೆಂಬರ್ ವತಿಯಿಂದ ನಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಅವಧಿ ಮುಗಿದ ನಂತರ 26-27ನೇ ಸಾಲಿನ ಮೊದಲನೇ ವರ್ಷದ ಗ್ರಾಮ ಸಭೆಯನ್ನು ಯಮರೆ ಗ್ರಾಮ ಪಂಚಾಯತಿ ಹಮ್ಮಿಕೊಂಡಿತ್ತು. ಇವತ್ತು ನಮ್ಗೆ ಬೀಳ್ಕೊಡುಗೆ ಸಮಾರಂಭನೂ ಇತ್ತು. ಚುನಾಯಿತ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭನೂ ಹಮ್ಮಿಕೊಂಡಿದ್ರು. ಹಾಗಾಗಿ ನಾವು ಏನು ಈ 5 ವರ್ಷ ಜನಪರವಾಗಿ ನಾವು ಏನು ಕಾಳಜಿ ಇಟ್ಕೊಂಡು ಯಮರೆ ಗ್ರಾಮ ಪಂಚಾಯತಿ ವತಿಯಿಂದ ಮೂಲಭೂತ ಸೌಕರ್ಯಗಳನ್ನ ಯಶಸ್ವಿಯಾಗಿ ಹಳ್ಳಿ ಜನಗಳಿಗೆ ನಾವು ಒದಗಿಸಿದ್ದೀವಿ ಅಂತ ಹೇಳೋದ್ರಲ್ಲಿ ಹೆಮ್ಮೆ ಇದೆ ನಮಗೆ. 5 ವರ್ಷ ಜನಪರ ಕಾಳಜಿ ಇಟ್ಕೊಂಡು ಜನಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಯಮರೆ ಗ್ರಾಮ ಪಂಚಾಯತಿ ಆಗಲಿ, ಈ ಪಂಚಾಯತಿಯ ಸದಸ್ಯರಾಗಿರಲಿ, ಅಧ್ಯಕ್ಷರಾಗಿರಲಿ, ಅಧಿಕಾರಿಗಳಾಗಿರಲಿ ನಮಗೆ ಸಕಾಲಕ್ಕೆ ಸ್ಪಂದಿಸಿ ನಾವೆಲ್ಲ ಯಾವುದೇ ಅಧಿಕಾರಿಗಳ ಮೇಲೆ ನಾವು ಇವತ್ತಿಗೊಂದು ದೌರ್ಜನ್ಯ ಮಾಡಿಲ್ಲ, ಅವ್ರು ನಮ್ಮ ಮೇಲೆ ಮಾಡಿಲ್ಲ. ಯಾವ ಪಂಚಾಯತಿನಲ್ಲಿ ಈ ಥರ ಒಗ್ಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನಮ್ಮದ್ರಲ್ಲಿ ಯಾವುದೇ ಭೇದ ಭಾವ ಇಲ್ದಿರಂಗೆ ನಾವು ನಮ್ಮ ಹಳ್ಳಿಗಳಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯ ಜನಗಳಿಗೆ ಒದಗಿಸಿದ್ದೀವಿ. ಅದರಲ್ಲಿ 5 ವರ್ಷ ಪೂರ್ಣಗೊಂಡಿದೆ. ನಮಗೆ ಹೆಮ್ಮೆ ಇದೆ. ನಾವು ನಮ್ಮ ಪರವಾದ ಕೆಲಸನ ನ್ಯಾಯಯುತವಾಗಿ ಕೊಟ್ಟಿದ್ದೀವಿ ಜನಗಳಿಗೆ ಅಂತ. ಥ್ಯಾಂಕ್ ಯು.